ಅಂತೂ ಇಂತೂ ಡಿಕೆಶಿ ಕ್ಯಾಬಿನೆಟ್ ಸಚಿವರಿಗೆ ಕೊನೆಗೂ ಖಾತೆ ಹಂಚಿಕೆಯನ್ನ ಮಾಡಲಾಗಿದೆ. ನೂತನ ಸಚಿವರಿಗೆ ಅಧಿಕೃತವಾಗಿ ಖಾತೆ ಹಂಚಿಕೆ ಫೈನಲ್ ಆಗಿದೆ. ಗ್ಯಾರಂಟಿ ನ್ಯೂಸ್ಗೆ ಅಧಿಕೃತ ಖಾತೆ ಹಂಚಿಕೆಯ ಪಟ್ಟಿ ಲಭಿಸಿದೆ. ಡಿಕೆ ಶಿವಕುಮಾರ್ ಸಂಪುಟ ಸಚಿವರಿಗೆ ಖಾತೆ ಹಂಚಿಕೆಯನ್ನ ಮಾಡಲಾಗಿದೆ. ಡಿಕೆ ಶಿವಕುಮಾರ್ ಜೊತೆ ಕ್ಯಾಬಿನೆಟ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದಂತಹ 13 ಮಂದಿ ನೂತನ ಸಚಿವರುಗಳಿಗೆ ಇಲಾಖೆಗಳ ಜವಾಬ್ದಾರಿಯನ್ನ ಕೊಡಲಾಗಿದೆ. ಅಲ್ಲಿಗೆ ಅಧಿಕೃತವಾಗಿ ಖಾತೆ ಹಂಚಿಕೆ ಫೈನಲ್ ಮಾಡಲಾಗಿದೆ. ಬಟ್ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಕೈತಪ್ಪಿದೆ. ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ನೀಡಲಾಗಿದೆ. ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಇಲಾಖೆ, ಬೆಂಗಳೂರು ಅಭಿವೃದ್ಧಿಗೆ ಪಟ್ಟು ಹಿಡಿದು ಕೂತಿದ್ರು ರಾಮಲಿಂಗಾರೆಡ್ಡಿ ಅವರು. ಇಲ್ಲ ನನಗೆ ಕೊಟ್ಟರೆ ಅದು ಕೊಡಲಿ, ಇಲ್ಲ ಅಂತಂದ್ರೆ ನಾನು ಬೇಕಾದ್ರೆ ರಾಜೀನಾಮೆ ಕೊಡ್ತೀನಿ, ಸಾಮಾನ್ಯ ಕಾರ್ಯಕರ್ತನಾಗಿದ್ದು ಬಿಡ್ತೀನಿ ಅನ್ನುವಂಥ ರಾಜೀನಾಮೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಬೆಳಗ್ಗೆಯಿಂದ ಅವರ ಮನವೊಲಿಸೋದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಬಹಳಷ್ಟು ಪ್ರಯತ್ನ ನಡೆಸಿದ್ರು. ಕೊನೆಗೂ ಈಗ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆನೇ ಫೈನಲ್ ಆಗಿದೆ. ಸೊ ಅಲ್ಲಿಗೆ ನೆಕ್ಸ್ಟ್ ಏನು ಮಾಡ್ತಾರೆ ರಾಮಲಿಂಗಾರೆಡ್ಡಿ ಅನ್ನುವಂಥದ್ದು ಈಗಿರುವಂಥ ಕುತೂಹಲ. ಬಿಕಾಸ್ ಆಲ್ಮೋಸ್ಟ್ ಅವರು ನಿನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ದೊಡ್ಡದು ಸಣ್ಣದು ಯಾವುದೇ ಥರದ ಇಲಾಖೆ ಕೊಟ್ಟರು ಕೂಡ ನಾನು ಅಚ್ಚುಕಟ್ಟಾಗಿ ನಿಭಾಯಿಸ್ತೀನಿ, ನನಗೇನು ಆ ಥರದ್ದು ಬೇಕು ಇದೇ ಬೇಕು ಅಂತ ಏನಿಲ್ಲ ಅಂತ ಹೇಳಿದರು. ಬಟ್ ಒಂದೇ ದಿವಸಕ್ಕೆ ಉಲ್ಟಾ ಹೊಡೆದಿದ್ರು, ನನಗೆ ಇಂಥದ್ದೇ ಇಲಾಖೆ ಬೇಕು, ಬೆಂಗಳೂರು ನಗರಾಭಿವೃದ್ಧಿ ಏನಿದೆ ಅದೇ ಖಾತೆ ಬೇಕು ಅನ್ನುವಂಥ ಪಟ್ಟು ಹಿಡಿದಿದ್ರು. ಒಂದು ವೇಳೆ ಅದಿಲ್ಲ ಅಂತ ಅಂದರೆ, ಯಾಕಂದರೆ ನಾನು ಬೆಂಗಳೂರಿನವ, ನನಗೆ ಅದು ಕೊಟ್ಟರೆ ನಾನು ಉತ್ತಮವಾಗಿ ನಿಭಾಯಿಸ್ತೀನಿ ಅನ್ನುವಂಥ ಮಾತುಗಳನ್ನು ಆಡಿದರು, ಪಟ್ಟು ಹಿಡಿದು ಕೂತಿದ್ರು. ಬಟ್ ಅವರ ಮನವೊಲಿಸೋದಕ್ಕೆ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡಿದರು ಡಿ ಕೆ ಶಿವಕುಮಾರ್ ಅವರು. ಬಟ್ ಆ ಒಂದು ಪ್ರಯತ್ನ ಫಲ ಕೊಟ್ಟಿಲ್ಲ. ಬಟ್ ಈ ಕೊನೆಗೆ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನುವಂಥ ಡೀಟೇಲ್ಸನ್ನು ನೋಡ್ತಾ ಹೋಗೋದಾದರೆ, ಪ್ರಿಯಾಂಕ್ ಖರ್ಗೆ ಅವರಿಗೆ ಗೃಹ ಮತ್ತು ITBT ಖಾತೆಯನ್ನು ಕೊಡಲಾಗಿದೆ. ಸತೀಶ್ ಜಾರಕಿಹೊಳಿ ಅವರಿಗೆ ಲೋಕೋಪಯೋಗಿ ಇಲಾಖೆ, ಹಾಗೆಯೇ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕಂದಾಯ ಮತ್ತು ಯುವ ಸಬಲೀಕರಣ ಈ ಖಾತೆಯನ್ನು ಅವ್ರಿಗೆ ಕೊಟ್ಟಿರೋದು. MB ಪಾಟೀಲ್ಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಇಲಾಖೆಯನ್ನು ನೀಡಲಾಗಿದೆ. ಶರಣು ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಖಾತೆಯನ್ನು ಕೊಡಲಾಗಿದೆ. ಇನ್ನು KH ಮುನಿಯಪ್ಪ ಅವರಿಗೆ ಆಹಾರ ಮತ್ತು ನಾಗರಿಕ ಪೂರೈಕೆ, ಈ ಹಿಂದೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಏನಿತ್ತು ಯಥಾ ಪ್ರಕಾರ ಅದೇ ರೀತಿಯಾಗಿ ಈ ಸಂಪುಟದಲ್ಲೂ ಕೂಡ ಅದೇ ಖಾತೆಯನ್ನು ಅವ್ರಿಗೆ ಕೊಟ್ಟಿರೋದು. ಇನ್ನು ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನಗರಾಭಿವೃದ್ಧಿ ಮತ್ತು ಹಿಂದುಳಿದ ವರ್ಗ ಖಾತೆಯನ್ನು, ಆ ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಇನ್ನು ಈಶ್ವರ್ ಖಂಡ್ರೆ ಪಂಚಾಯತ್ ರಾಜ್ ಇಲಾಖೆ, ಹಿಂದೆ ಅರಣ್ಯ ಸಚಿವರಾಗಿದ್ದರು, ಬಟ್ ಈಗ ಅವ್ರಿಗೆ ಪಂಚಾಯತ್ ರಾಜ್ ಇಲಾಖೆ ಕೊಟ್ಟಿರೋದು. ಇನ್ನು ರಾಮಲಿಂಗಾರೆಡ್ಡಿ ಅವರಿಗೆ ಯಾವುದು ಬೇಡ ಅಂತ ಹೇಳ್ತಾ ಇದ್ದಾರಲ್ಲ ಅದೇ ಇಲಾಖೆಯನ್ನು ಕೊಟ್ಟಿರೋದು, ಜಲಸಂಪನ್ಮೂಲ ಇಲಾಖೆ. ಇನ್ನು UT ಖಾದರ್ ಅವರಿಗೆ ಆರೋಗ್ಯ ಇಲಾಖೆ, ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ಅಭಿವೃದ್ಧಿ ನಗರಾಭಿವೃದ್ಧಿ ಖಾತೆ ಕೊಟ್ಟಿರೋದು. ಸೊ ಅಲ್ಲಿಗೆ ಅವರಿಗೆ ಅನ್ನುವಂಥ ವಿಚಾರ ಫೈನಲ್ ಆಗಿತ್ತು. ಇದೆಲ್ಲ ಹೈಕಮಾಂಡ್ ಡಿಸೈಡ್ ಮಾಡಿರೋದು. ಇನ್ನು KJ ಜಾರ್ಜ್ ಅವರಿಗೆ ಯಥಾ ಪ್ರಕಾರವಾಗಿ ಇಂಧನ ಇಲಾಖೆ ಅವರಿಗೆ, ಆಲ್ಮೋಸ್ಟ್ ಅವರು ಸಿದ್ದರಾಮಯ್ಯ ಅವ್ರ ಸಂಪುಟದಲ್ಲಿ ಕೂಡ ಇಂಧನ ಸಚಿವರಾಗಿದ್ದರು, ಈಗ ಅದೇ ಯಥಾ ಪ್ರಕಾರ ಮುಂದುವರಿತಾ ಇದೆ. ಇನ್ನು ಭೈರತಿ ಸುರೇಶ್ ಅವರಿಗೆ ಸಾರಿಗೆ ಇಲಾಖೆಯನ್ನು ಕೊಡಲಾಗಿತ್ತು. ಸ್ವಲ್ಪ ಅದ್ಲು ಬದಲು ಮಾಡಿದ್ದಾರೆ, ಅಂದರೆ ಶಫಲ್ ಮಾಡಿದ್ದಾರೆ. ಬಿಕಾಸ್ ಸಾಕಷ್ಟು ಲೆಕ್ಕಾಚಾರಗಳನ್ನು ಇಟ್ಕೊಂಡು ಒಂದು ಮೊದಲ ಹಂತದಲ್ಲಿ ಯಾರಿಗೆ ಮಂತ್ರಿಗಿರಿ ಸ್ಥಾನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲೆಕ್ಕಾಚಾರ ಹಾಕಿತ್ತಲ್ಲ ಹೈಕಮಾಂಡ್, ಅದೇ ರೀತಿಯಾಗಿ ಈ ಖಾತೆ ವಿಚಾರದಲ್ಲೂ ಕೂಡ ಸ್ವಲ್ಪ ಅದ್ಲು ಬದಲು ಮಾಡಿದೆ, ಶಫಲ್ ಮಾಡಿದೆ. ಇನ್ನು ಇದೇ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿತ್ತಲ್ಲ, ಈಗ ಅದು ಬಗೆಹರಿದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ನಾಳೆ ಏನಾದರೂ ಖಾತೆ ಹಂಚಿಕೆ ಆಯಿತು, ಖಾತೆ ಹಂಚಿಕೆ ಇವತ್ತು ರಾತ್ರಿ ಒಳಗಡೆ ಬರ್ತದೆ. ಖಾತೆ ಹಂಚಿಕೆ ಎಲ್ಲ ಆಗಿದೆ. ಈಗ ರಾತ್ರಿ ಗವರ್ನರ್ ಅವರು ನೋಟಿಫಿಕೇಶನ್ ಮಾಡ್ತಾರೆ, ಕೆಲಸ ಪತ್ರಿಕೆ ಮೇಲೆ ನೋಟಿಫಿಕೇಶನ್ ಮಾಡ್ತಾರೆ, ಅವ್ರ ಡ್ಯೂಟಿ ಅವರು ಮಾಡ್ತಾರೆ.
ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ. ಪಕ್ಷ ಏನೇ ಇರ್ತದೋ ಆ ಕೆಲಸ ಕಳಿಸ್ಕೊಡ್ತೀವಿ. ಎರಡನೇದು, ನಾನು ಕೆಲವರೆಲ್ಲ ನಮ್ಮ ಜಿಲ್ಲೆಯವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಯಾರು ಇಲ್ಲಿ ಬಂದು ಬೇಜಾರಾಗ್ತಿದ್ದೀನಿ, 2 ದಿನ ಬಿಡಿ. ನಾನು ಭಾನುವಾರ ಕನಕಪುರಕ್ಕೆ ಬರ್ತೀನಿ. ಸುಮಾರು ಒಂದು 20 ಕಡೆ ವಿಸಿಟ್ ಇಟ್ಕೊಂಡಿದ್ದೀನಿ ಬೆಳಗ್ಗೆಯಿಂದ ರಾತ್ರಿವರೆಗೂ. ದಯವಿಟ್ಟು ಅಲ್ಲೇ ತಾವು ಸಹಕಾರ ಕೊಡಬೇಕು. ಇಲ್ಲಿ ಬಂದು ಪಾಪ ಕಾಯ್ಕೊಂಡು ಬರ್ತೀರ. ಹೊರಗಡೆ ರಾಜ್ಯದಿಂದ ಎಲ್ಲ ವಿಪರೀತ ಜನ ಇದೆ. ನಾಮಿನೇಷನ್ಸ್ ಫೈಲ್ ಮಾಡಿದ್ದೆ. ಸೊ 8ನೇ ತಾರೀಕು ಭಾಳ ಬ್ಯುಸಿ ಇರ್ತೀನಿ. ಸಂಡೇ ಇಟ್ಕೊಂಡಿರ್ತೀನಿ. ದಯವಿಟ್ಟು ಎಲ್ಲ ಸಹಕಾರ ಕೊಡಬೇಕು ನಮ್ಮ ಕ್ಷೇತ್ರದ ಮಹಾಜನತೆ ಅಂತೇಳಿ ನಾನು ಈಗೆಲ್ಲ ಹೇಳಿದ್ದೀನಿ. ನಾನು ಸರ್ ನಾಳೆ ಏನಾದರೂ ಖಾತೆ ಹಂಚಿಕೆ ಆಯಿತು, ಖಾತೆ ಹಂಚಿಕೆ ಇವತ್ತು ರಾತ್ರಿ ಒಳಗಡೆ ಬರ್ತದೆ. ಖಾತೆ ಹಂಚಿಕೆ ಎಲ್ಲ ಆಗಿದೆ. ಈಗ ರಾತ್ರಿ ಗವರ್ನರ್ ಅವರು ನೋಟಿಫಿಕೇಷನ್ ಮಾಡ್ತಾರೆ. ಸಂಬಂಧಪಟ್ಟ ಮೇಲೆ ನೋಟಿಫಿಕೇಷನ್ ಅವ್ರು ಮಾಡ್ತಾರೆ, ಅವ್ರ ಡ್ಯೂಟಿ ಅವರು ಮಾಡ್ತಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್, ರಾಮಲಿಂಗಾರೆಡ್ಡಿ ಅವರಂತೂ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಅದೇ ಬೇಕು, ಅದೇ ಖಾತೆ ಬೇಕು ಅಂತ ಪಟ್ಟು ಹಿಡಿದಿದ್ರು. ಬಟ್ ಫೈನಲಿ ಅವ್ರಿಗೆ ಯಾವ್ದು ಬೇಡವಾಗಿತ್ತು ಅಥವಾ ತಮಗೆ ಬೇಡ ಅಂತ ಹೇಳ್ತಾ ಇದ್ರು, ಅದೇ ಸಿಕ್ಕಿದೆ. ಸೊ ನೆಕ್ಸ್ಟ್ ಏನು ಮಾಡ್ಬೋದು ರಾಮಲಿಂಗಾರೆಡ್ಡಿ ಅವರು ಅಂತ? ಎಸ್ ಪ್ರಭು, ಸಚಿವರಿಗೆ ಈಗ ಖಾತೆ ಹಂಚಿಕೆ ಆಗಿರುವಂತದ್ದು ಕಳೆದ 2 ದಿನಗಳ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಕಾರ್ಯಕ್ರಮದ ಬಳಿಕ ಸಚಿವರಿಗೆ ಯಾವೆಲ್ಲ ಖಾತೆಗಳನ್ನ ಕೊಡ್ತಾರೆ ಮತ್ತೆ ಇದೇ ಖಾತೆ ಬೇಕಂತ ಪಟ್ಟಿಡಿದಂತ ಸಚಿವರಿಗೂ ಕೂಡ ಈಗ ಒಂದು ಫೈನಲ್ ಪಟ್ಟಿ ಬಿಡುಗಡೆ ಆಗಿರುವಂತದ್ದು. ಹೈಕಮಾಂಡ್ ನಾಯಕರು ಕಳೆದು ತೂಗಿ ಮತ್ತೆ ಸಿಎಂ ಸಿದ್ದರಾಮಯ್ಯನವರು ಈಗ 13 ಸಚಿವರಿಗೆ ಖಾತೆ ಹಂಚಿಕೆ ಮಾಡಿ ಈ ಒಂದು ಹೆಸರುಗಳನ್ನ ಘೋಷಣೆ ಮಾಡಿದ್ದಾರೆ. ಪ್ರಮುಖವಾಗಿ ಏನು ಸಿಎಂ ಸಿದ್ದರಾಮಯ್ಯ ಅವರ ರೀತಿಯಲ್ಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ಹಣಕಾಸು ಇಲಾಖೆ ಮತ್ತು ಇತರ ಇಲಾಖೆಗಳನ್ನ ಒಂದಿಷ್ಟು ಅವರ ಬಳಿಯೇ ಉಳಿಸಿಕೊಂಡಿದ್ದಾರೆ. ಡಿಸಿಎಂ ಆಗಿರುವಂತಹ ಪರಮೇಶ್ವರ್ ಅವರಿಗೆ ಕಂದಾಯ ಇಲಾಖೆಯನ್ನ ಕೊಡೋದ್ರ ಜೊತೆಗೆ ಕ್ರೀಡಾ ಮತ್ತು ಯುವಜನ ಸಬಲೀಕರಣ ಇಲಾಖೆಯನ್ನು ಕೂಡ ಅವರ ಬಳಿ ಇಟ್ಕೊಂಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಹೊಸದಾಗಿ ಗೃಹ ಇಲಾಖೆಯನ್ನು ಕೊಡಲಾಗಿದೆ. ಜೊತೆಗೆ ITBT ಇಲಾಖೆಯನ್ನು ಕೊಡಲಾಗಿರುವಂತದ್ದು. KJ ಜಾರ್ಜ್ ಅವರು ಇಂಧನ ಸಚಿವರಾಗಿ ಮುಂದುವರೆದಿದ್ದು, ಅದರ ಜೊತೆಗೆ ಅಡಿಷನಲ್ ಆಗಿ ಅವರಿಗೆ ಪ್ರವಾಸೋದ್ಯಮ ಇಲಾಖೆಯನ್ನು ಕೂಡ ಕೊಡಲಾಗಿದೆ. MB ಪಾಟೀಲ್ ಅವರು ಕಳೆದ ಬಾರಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಇಲಾಖೆ ಸಚಿವರಾಗಿದ್ರು, ಅದನ್ನ ಮುಂದುವರಿಸಲಾಗಿದೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಲೋಕೋಪಯೋಗಿ ಇಲಾಖೆಯನ್ನ ಜವಾಬ್ದಾರಿಯನ್ನ ಮುಂದುವರಿಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಕೃಷ್ಣ ಬೈರೇಗೌಡ ಅವರಿಗೆ ನಗರಾಭಿವೃದ್ಧಿ, ಅದರ ಜೊತೆಗೆ GBA ಕೂಡ ಕೊಡಲಾಗಿದೆ. ಅಂದ್ರೆ ಬೆಂಗಳೂರು ಅಭಿವೃದ್ಧಿ ಮತ್ತೆ GBA ಅಭಿವೃದ್ಧಿ ವಿಚಾರಕ್ಕೆ ಅವರಿಗೆ ಏನು ಸಚಿವ ಸ್ಥಾನವನ್ನು ಕೊಟ್ಟಿರುವಂತದ್ದು. ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಇಲಾಖೆಯ ಒಂದು ಜವಾಬ್ದಾರಿಯನ್ನ ಕೊಡಲಾಗಿದೆ. KH ಮುನಿಯಪ್ಪ ಹಿಂದಿನಂತೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯನ್ನ ಪಡೆದುಕೊಂಡಿದ್ದಾರೆ. ಬೈರತಿ ಸುರೇಶ್ ಅವರು ಸಾರಿಗೆ ಇಲಾಖೆಯನ್ನ ಪಡೆದುಕೊಂಡಿದ್ದಾರೆ. ಹೊಸದಾಗಿ ಸೇರ್ಪಡೆ ಆಗಿರುವಂತಹ UT ಖಾದರ್ ಅವರಿಗೆ ಆರೋಗ್ಯ ಇಲಾಖೆಯನ್ನ ಕೊಡಲಾಗಿದೆ. ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನಗರಾಭಿವೃದ್ಧಿ ಮತ್ತೆ ಹಿಂದುಳಿದ ಇಲಾಖೆಯನ್ನ ನೀಡಲಾಗಿದೆ. ಶರಣ್ ಪ್ರಕಾಶ್ ಪಾಟೀಲ್ ಅವರು ಹಿಂದೆ ವೈದ್ಯಕೀಯ ಸಚಿವರಾಗಿದ್ದು, ಅದು ಮುಂದುವರಿಸಿದ್ದಾರೆ. ಜೊತೆಗೆ ಈಶ್ವರ್ ಖಂಡ್ರೆ ಅವರಿಗೆ ಇದೀಗ ಪ್ರಿಯಾಂಕ್ ಖರ್ಗೆ ಅವರು ನಿರ್ವಹಿಸಿದಂತ RDPR ಅಂದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯನ್ನ ಘೋಷಣೆ ಮಾಡಿರುವಂತದ್ದು. 13 ಜನ ಸಚಿವರಿಗೂ ಕೂಡ ಈಗ ಇಲಾಖೆಗಳ ಹಂಚಿಕೆ ಆಗಿದೆ. ಇದಕ್ಕೆ ಸಾಕಷ್ಟು ಪರ ವಿರೋಧ ಚರ್ಚೆ ಆಗ್ತಾ ಇತ್ತು. ಒಂದಿಷ್ಟು ಸಚಿವರು ನಮಗೆ ಇದ್ದಂತ ಖಾತೆಗಳನ್ನೇ ಮುಂದುವರಿಸಿ ಅಂತ ಪಟ್ಟಿಟ್ಟಿದ್ರು. ಅದರಲ್ಲಿ ಪ್ರಮುಖವಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ನಗರಾಭಿವೃದ್ಧಿ ವಿಚಾರವನ್ನ ಇಲಾಖೆಯನ್ನ ಕೊಡ್ಬೇಕಂತ ಪಟ್ಟಿಡಿದ್ರು. ಡಿ ಕೆ ಶಿವಕುಮಾರ್ ಹಿಂದೆ ಇದ್ದಾಗಲೂ ಕೂಡ ಬೆಂಗಳೂರು ನಗರಾಭಿವೃದ್ಧಿಯನ್ನ ಕೇಳಿದ್ರು. ಆದ್ರೆ ಇದೀಗ ಅವರಿಗೆ ಪ್ರಬಲವಾಗಿರುವಂತಹ ಖಾತೆಯನ್ನ ಜಲಸಂಪನ್ಮೂಲ ಖಾತೆಯನ್ನ ಕೊಟ್ಟಿದ್ರು ಕೂಡ ಒಂದಿಷ್ಟು ಅಸಮಾಧಾನ ಇದೆ. ಕೃಷ್ಣ ಬೈರೇಗೌಡರು ಅವರಿಗೆ ಈ ಒಂದು ಇಲಾಖೆಯನ್ನ ಕೊಟ್ಟಿರೋದಕ್ಕೆ ಅಸಮಾಧಾನ ಇದೆ. ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಎಫೆಕ್ಟ್ ಆಗುತ್ತೆ ಕಾಂಗ್ರೆಸ್ಗೆ ಮತ್ತು ಏನು ಸಾಕಷ್ಟು ಊಹಾಪೋಹಗಳು ಹರಡಿತ್ತು. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ಕೊಡ್ತೀವಿ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಈಗ ಫೈನಲ್ ಆಗಿರುವಂತಹ ಪಟ್ಟಿ ನಿರ್ಧಾರದಿಂದ ರಾಮಲಿಂಗಾರೆಡ್ಡಿ ಅವರ ನಡೆ ಯಾವ ರೀತಿ ಇರುತ್ತೆ ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇದೆ ಪ್ರಭು. ಓಕೆ, ಥ್ಯಾಂಕ್ ಯು ದುರ್ಗೇಶ್.